ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಹೃದಯಾಘಾತದ ಒಂದು ಸಂಖ್ಯೆ ಏರುತ್ತಲೇ ಹೋಗ್ತಾ ಇದೆ. ಅದರಲ್ಲೂ ಕೂಡ ಹಾಸನದಲ್ಲಿ ಆಗ್ತಿರುವಂತಹ ಹೃದಯಾಘಾತ ಪ್ರಕರಣಗಳು ಎಲ್ಲರನ್ನು ಬೆಚ್ಚಿ ಬೀಳಿಸಿದೆ. ಹಾಗಾದ್ರೆ ಈ ಒಂದು ಹೃದಯಾಘಾತಗಳಿಗೆ ಕಾರಣವೇನು? ಹಾಗೇನೆ ಇದನ್ನ ತಡೆಗಟ್ಟುವಾದಂತಹ ಒಂದು ಏನು ಒಂದು ಮುನ್ನೆಚ್ಚರಿಕೆನ ವಹಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೀಗ ಸಂಸದರು ಹಾಗೂ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ನಾನೀಗ ಮಾತನಾಡ್ತೀನಿ. ಸರ್ ನಮಸ್ತೆ. ಸರ್, ನಾವು ನೋಡೋದಾದ್ರೆ ಹಿಂದೆನೂ ಹೃದಯಾಘಾತ ಪ್ರಕರಣಗಳನ್ನ ನೋಡ್ತಿದ್ವಿ, ಆದ್ರೆ ಇತ್ತೀಚೆಗೆ ಹೆಚ್ಚು ಕಾಣಿಸ್ಕೊಳ್ತಿದೆ. ಅದರಲ್ಲೂ ಕೂಡ ಯಂಗ್ಸ್ಟರ್ಸ್ಗಳು ಕೂಡ ಇದರಲ್ಲಿ ಇದಾಗ್ತಿದ್ದಾರೆ. ಮೊದಲಾಗಿರೋ ಒಂದು 40+ ಇರೋರಿಗೆ ಈ ಒಂದು ಹೃದಯಾಘಾತ ಬರುತ್ತೆ ಅಂತ ಹೇಳಲಾಗ್ತಿತ್ತು, ಆದ್ರೆ ಯಂಗ್ಸ್ಟರ್ಸ್ಗೆ 19 ಇಯರ್ಸ್ಗೆ ಎಲ್ಲರಿಗೂ ಕೂಡ ಕಾಣಿಸ್ಕೊಳ್ತಿದೆ. ಇದಕ್ಕೆ ಮೇನ್ ರೀಸನ್ ಏನು? ಅಲ್ಲ, ಏನಂದರೆ ನಮ್ಮ ಭಾರತ ದೇಶದಲ್ಲಿ ಕಳೆದ 20 ವರ್ಷದಿಂದನೂ ಕೂಡ ನಾವು ಅಧ್ಯಯನ ಈ ಡೇಟಾ ನೋಡಿದರೆ, ಸೊ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ 35% ಹೃದಯಾಘಾತ ಯುವಕರಲ್ಲಿ ಆಗ್ತಾ ಇದೆ. ಸೊ ಇಡೀ ಭಾರತ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಈ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಸೊ ಹೀಗಾಗಿ ಕಳೆದ 20 ವರ್ಷದಲ್ಲಿ ನಾವು ಇದೆಲ್ಲ ನೋಡ್ತಾ ಹೋದಾಗ, ನಮ್ಮ ಸ್ಟಡೀಸು ಅನಲೈಸ್ ಮಾಡ್ತಾ ಹೋದಾಗ, ಸೊ 22% ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗಿದೆ. 35% ಈ ಹೃದಯಾಘಾತಗಳು 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಇದರಲ್ಲಿ ಎಲ್ಲ ಇದ್ದಾರೆ, ನಗರವಾಸಿಗಳು ಇದ್ದಾರೆ, ಮತ್ತು ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಕೂಲಿ ಕಾರ್ಮಿಕರು ಇದ್ದಾರೆ, ಮತ್ತು ರೈತರು ಕೂಡ ಇದ್ದಾರೆ. ಸೊ ಹೀಗಾಗಿ ಹಿಂದೆ ನಗರವಾಸಿಗಳ ಕಾಯಿಲೆ ಅಂತ ಇದ್ವಿ, ಇವತ್ತು ಹಳ್ಳಿಗಳಲ್ಲೂ ಈ ಕಾಯಿಲೆಗಳು ಜಾಸ್ತಿ ಆಗಿದೆ. ಸೊ ಹೀಗಾಗಿ ಅಂದರೆ ನಾವು ಒಂದು ಅಧ್ಯಯನ ಕೂಡ ಮಾಡಿದ್ವಿ 2013ರಿಂದ 18 ಅಂದರೆ ಇಸ್ವಿನಲ್ಲಿ 5 ವರ್ಷದಲ್ಲಿ ಸುಮಾರು 5,500 ಯುವ ಹೃದ್ರೋಗಿಗಳನ್ನು ಹೃದಯಾಘಾತಕ್ಕೆ ಚಿಕಿತ್ಸೆ ಮಾಡಿದ್ವಿ. ಸೊ ಹೀಗಾಗಿ ಅದಕ್ಕೋಸ್ಕರ ಇವತ್ತು ನಾವು ಈ ಚಿಕಿತ್ಸೆಗೆ ಅಂದರೆ ಒಂದು ಕಡೆ ಆಯಿತು, ಹೃದಯಾಘಾತದ ಪ್ರಮಾಣ ಹೆಚ್ಚಾಗ್ತಾ ಇದೆ, ಬಟ್ ಬಹಳ ಮುಖ್ಯವಾದದ್ದು ನಾವು ಸೂಕ್ತ ಕಾಲದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕು. ಅಲ್ಲದಿದ್ದರೆ ಕೇವಲ ಹೃದಯಾಘಾತ ಆಗ್ತಾ ಇದೆ ಅನ್ನೋ ಚರ್ಚೆಯ ಅದು ಬೇರೆ ಭಾಗ. ಆದರೆ ನಾವು ಸೂಕ್ತ ಕಾಲದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕು. ಏಕೆಂದರೆ ಪ್ರತಿ 30 ನಿಮಿಷ ಚಿಕಿತ್ಸೆ ಕೊಡುವುದು ನಿಧಾನ ಆದರೆ, ವಿಳಂಬ ಆದರೆ ಸಾವಿನ ಪ್ರಮಾಣ 7% ಜಾಸ್ತಿ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಈಸ್ ಟೈಮ್ ಡ್ರಿವನ್. ಅದಕ್ಕೋಸ್ಕರ ನಾವು 2.5-3 ವರ್ಷದ ಹಿಂದೆ ಒಂದು ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಆಫ್ ಟ್ರೀಟ್ಮೆಂಟ್ನ ಹೃದಯಾಘಾತಕ್ಕೆ ನಾವು ನಮ್ಮ ರಾಜ್ಯದಲ್ಲಿ ಅದನ್ನು ಚಾಲ್ತಿಗೆ ತಂದ್ವಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದು 86 ತಾಲೂಕಲ್ಲಿ ಇದು ಚಾಲ್ತಿನಲ್ಲಿದೆ. ಈಗ ಎದೆ ನೋವು ಅಂತ ಒಂದು ತಾಲೂಕು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಈ 86 ತಾಲೂಕುಗಳಲ್ಲಿ ಸೊ ಅದು ಕನ್ಫರ್ಮ್ ಆದರೆ, ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ ಆದರೆ, ಒಂದು ಟೆನೆಕ್ಟಿ ಪ್ಲೇಸ್ ಅಂತ ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ, ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ ಒಂದು ಇಂಜೆಕ್ಷನ್ ಕೊಡೋದು. ಅದು ಕೊಟ್ಟರೆ 90% ರೋಗಿಗಳಿಗೆ ಸ್ಟೆಬಿಲೈಸ್ ಆಗ್ತಾರೆ. ನಂತರ ಅವರನ್ನು 3 ಅವರ್ಸ್ 4 ಅವರ್ಸ್ ಆದಮೇಲೆ ನಿಯರ್ ಬೈ ಸಿಟಿಗೆ ಶಿಫ್ಟ್ ಮಾಡೋವಂಥದ್ದು, ಅಲ್ಲಿ ಆಂಜಿಯೋಪ್ಲಾಸ್ಟಿ ಪ್ರೊಸೀಜರನ್ನು ಮಾಡುವಂಥದ್ದು. ಇದನ್ನು ನಾವು ಕೇವಲ 86 ತಾಲೂಕಲ್ಲಿ ಮಾತ್ರ ಇದೆ. ಇದನ್ನು ಬಹುಶಃ ಎಲ್ಲ ರಾಜ್ಯಾದ್ಯಂತ ಇರುವ ಎಲ್ಲ ತಾಲೂಕಿಗೂ ವಿಸ್ತರಣೆ ಮಾಡಬೇಕು ಮತ್ತು ದೇಶಾದ್ಯಂತ ಇದನ್ನು ನಾವು ಜಾರಿಗೆ ತರಬೇಕು. ಆವಾಗ ಬಹುಶಃ ನಾವು ಈ ಹೃದಯಾಘಾತದಿಂದ ಆಗುವ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಇದರ ಬಗ್ಗೆ ತಾವು ಕೇಂದ್ರ ಸರ್ಕಾರದ ಬಳಿ ಕೂಡ ಮಾತನಾಡಿದ್ದೀನಿ ಅಂತ ಹೇಳಿದಿರಾ, ಯಾರೆಲ್ಲ ಬಳಿ ಮಾತಾಡಿದಿರಾ, ಏನು ಹೇಳಿದ್ದಾರೆ? ಇಲ್ಲ, ಇದನ್ನು ನಾನು ನಮ್ಮ ಇಲ್ಲಿ ಕೂಡ ಸ್ಥಳೀಯವಾಗಿ ಮಾತಾಡಿದ್ದೀವಿ. ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವ್ರ ಜೊತೆ ಮಾತಾಡಿದ್ದೇವೆ. ನಂತರ ಕೇಂದ್ರದಲ್ಲಿ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆದಂಥ JP ನಡ್ಡಾ ಅವ್ರ ಜೊತೆ ಮಾತಾಡಿದ್ದೀವಿ. ನಾನು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ನಾನು ಕೂಡ ಸದಸ್ಯನಾಗಿದ್ದೇನೆ. ಇದನ್ನು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಇದನ್ನು NHM ನ್ಯಾಷನಲ್ ಹೆಲ್ತ್ ಮಿಷನ್ ಅಧಿಕಾರಿಗಳ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ ದೆಹಲಿನಲ್ಲಿ. ಯಾಕೆಂದರೆ ಇವಾಗೇನಾಯಿತು, ಈ BPL ಪೇಷಂಟ್ಸ್ಗೆ ಉಚಿತವಾಗಿ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಪ್ರೊಸೀಜರ್ಸು ಲಭ್ಯ ಇದೆ. ಆದರೆ ಈ ಮೆಡಿಸಿನ್ ಹೇಳಿದ್ನಲ್ಲ, ಅದು ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ ಅಥವಾ 1 ಮಿನಿಟ್ ಇಂಜೆಕ್ಷನ್ ಟೆನೆಕ್ಟಿ ಪ್ಲೇಸ್, ಅದರ ಕಾಸ್ಟ್ ಏನು 17,000 to 18,000 ರೂಪಾಯಿ ಆಗುತ್ತೆ. ಅದನ್ನು ಸ್ಕೀಮಲ್ಲಿ ಬರೆಸ್ತಾ ಇಲ್ಲ. ಅದಕ್ಕೋಸ್ಕರ ಅದರ ವೆಚ್ಚವನ್ನು ಕೂಡ NHM ಭರಿಸಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡಿದ್ದೇನೆ. ಸೊ ಬಹುಶಃ ಆ ರೀತಿ ನಾವು ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಬೇಕು. ಅವೇರ್ನೆಸ್ ಬರಬೇಕೀಗ. ಅಂದರೆ ವಿದ್ಯಾರ್ಥಿ ಜೀವನದಿಂದನೇ 15-16 ವರ್ಷದಿಂದನೇ ಆ ವಯಸ್ಸಿನಿಂದನೇ ಅವೇರ್ನೆಸ್ ಬರಬೇಕು.
ಅಂದರೆ ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು ಅಥವಾ ಫುಡ್ ಪ್ರಾಡಕ್ಟ್ಸ್ ಹೇಗಿರಬೇಕು, ಫಾಸ್ಟ್ ಫುಡ್ದು ಅದರ ದುಷ್ಪರಿಣಾಮ ಏನು. ಅದಕ್ಕೆ ನಾವು ಹೇಳ್ತೀವಿ 6 Sನ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ 6 S: ಸಾಲ್ಟು, ಸ್ಟ್ರೆಸ್ಸು, ಸ್ಪಿರಿಟು, ಸ್ಮೋಕಿಂಗು, ಸೆಡೆಂಟ್ರಿ ಆ್ಯಕ್ಟಿವಿಟಿ ಮತ್ತು ಶುಗರು. ಸೊ ಇದ್ರ ಬಗ್ಗೆ ಅವೇರ್ನೆಸ್ಸು, ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಆಮೇಲೆ ಈ ರೋಗ ಲಕ್ಷಣಗಳ ಬಗ್ಗೆ ಕೂಡ ನಾವು ಜನರಿಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸ್ಥಳೀಯವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗ್ಬೋದು, ಅಥವಾ ಅಲ್ಲಿ ಕಾರ್ಯಾಗಾರಗಳನ್ನು ಮಾಡುವಂಥದ್ದು, ಈ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ. ಯಾಕೆಂದರೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ನ ಗ್ಯಾಸ್ಟ್ರೈಟಿಸು, ಅಸಿಡಿಟಿ ಅಂತ ಮಿಸ್ಟೇಕ್ ಮಾಡ್ಕೊಂಡು ಸಾವನ್ನಪ್ತಿದ್ದಾರೆ. ಏಕೆಂದರೆ ಎದೆ ಎಡಭಾಗದಲ್ಲೇ ನೋವು ಬರಲ್ಲ ಹಾರ್ಟ್ ಅಟ್ಯಾಕ್ ಆದಾಗ, ಎದೆ ಮಧ್ಯಭಾಗದಲ್ಲಿ ಬರ್ಬೋದು, ದಾವಡೆಯಲ್ಲಿ ಬರ್ಬೋದು, ಕತ್ತಲ್ಲಿ ಬರ್ಬೋದು, ಅಥವಾ ಬೆನ್ನಿನ ಮೇಲ್ಭಾಗದಲ್ಲಿ ಬರ್ಬೋದು, ಅಥವಾ ಹೊಟ್ಟೆ ಮೇಲ್ಭಾಗದಲ್ಲಿ ಬಂದು ವಾಂತಿ ಆಗ್ಬೋದು. ಆವಾಗ ಏನೋ ಅಸಿಡಿಟಿ ಅಂತ ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ಅದರಿಂದ ನಾವು ಈ ರೀತಿ ಈ ಕಾಯಿಲೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಬಟ್ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ರಾಜ್ಯಾದ್ಯಂತ ಎಲ್ಲ ಮಾಡಬೇಕಾಗುತ್ತೆ. ಇನ್ನು ಹಾಸನದ ವಿಚಾರಕ್ಕೆ ಬಂದರೆ, ನಿನ್ನೆವರೆಗೂ ರಾತ್ರಿವರೆಗೂ ಕೂಡ 18 ಸಾವಾಗಿದೆ, ಅದು ಕೂಡ ರಿಪೋರ್ಟ್ ಆಗಿರುವಂಥದ್ದು. ಸೊ ಇಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸೆಂಟರನ್ನು ತೆಗೆದು ಅಥವಾ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಇವರೆಲ್ಲ ಬದುಕುಳಿತಿದ್ರ? ಇವಾಗ ಅದಕ್ಕೇ ನಾನು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆನೂ ಕೂಡ ಮಾತಾಡಿದ್ದೇನೆ. ಈಗ ಏನು ಸಾವನ್ನಪ್ಪಿದ್ದಾರೆ ಅವ್ರದ್ದು ಎಲ್ಲ ಒಂದು ಮೆಡಿಕಲ್ ರೆಕಾರ್ಡ್ಸ್ನ ಸ್ಟಡಿ ಮಾಡಿ ಅಂತ. ಏನು ಅವರಲ್ಲಿ ಏನಿತ್ತು, ಯಾಕೆಂದರೆ ಅವ್ರ ದಿನಚರಿ ಗೊತ್ತಿಲ್ಲ. ಅವ್ರಿಗೆ ಡಯಾಬಿಟೀಸ್ ಇತ್ತಾ, ಅಥವಾ ಹೈ ಬ್ಲಡ್ ಪ್ರೆಷರ್ ಇತ್ತಾ, ಅಥವಾ ಅವ್ರಿಗೆ ಸ್ಮೋಕರ್ಸಾ ಅಥವಾ ಡ್ರಿಂಕರ್ಸಾ, ಫ್ಯಾಮಿಲಿ ಅಟ್ಲೀಸ್ಟು ಆ ಡೇಟಾ ತೊಗೋಬೇಕು. ಅಥವಾ ಅವರು ಎಷ್ಟು ಜನ ಮನೆಯಲ್ಲೇ ಡೆತ್ ಆಯಿತು, ಅಥವಾ ಆಸ್ಪತ್ರೆಗೆ ಅಡ್ಮಿಟ್ ಆದಮೇಲೆ ಏನಾದರೂ ಟ್ರೀಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಡೆತ್ ಆಯಿತಾ. ಸೊ ಅದೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ. ಆವಾಗ ಗೊತ್ತಾಗುತ್ತೆ. ಯಾಕೆಂದರೆ ಹಬ್ ಆ್ಯಂಡ್ ಸ್ಪೋಕ್ ಮಾಡಲು ಅಲ್ಲಿ ಇಲ್ಲ ಅಂತ ಕೇಳಿದೆ ನಾನು. ಇದ್ದಿದ್ರೆ ಬಹುಶಃ ಈಗ 18 ಜನರಲ್ಲಿ ಸ್ವಲ್ಪ ಜನನಾದರೂ ಉಳಿತಿದ್ರು. ಅಲ್ಲ, ಬಹುಶಃ ಇರ್ಬೋದು. ಯಾಕೆಂದರೆ ಈ ಎಲ್ಲೆಲ್ಲಿ ಹಬ್ ಆ್ಯಂಡ್ ಸ್ಪೋಕ್ ಮಾಡಲು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾವುದು ಹಾರ್ಟ್ ಅಟ್ಯಾಕಿಗೆ, ಇದು ಡೆತ್ ರೇಟು 22%ಇಂದ 8%ಗೆ ಬಂದಿದೆ ಅದು. ಸೊ ಇಟ್ಸ್ ಅ ಸಿಗ್ನಿಫಿಕೆಂಟ್ ಇದು ಇಂಪ್ಯಾಕ್ಟ್. ಸರ್, ಎಷ್ಟು ದಿನ ನಾವು ಪುರುಷರು ಹಾರ್ಟ್ ಅಟ್ಯಾಕಲ್ಲಿ ನೋಡ್ತಿದ್ವಿ, ಅವರೇ ಮುಂದಿದ್ರು. ಆದರೆ ಈಗ ಮಹಿಳೆಯರಿಗಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ಗಳು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ತಿದ್ದಾವೆ. ಇದಕ್ಕೆ ರೀಸನ್ ಏನು? ಇಲ್ಲ, ಇವತ್ತಿಗೂ ಕೂಡ ಪುರುಷರಲ್ಲೇ ಜಾಸ್ತಿ ಹೃದಯಾಘಾತ. ಅಂದರೆ ನಾವು ಹೆಂಗಸರಿಗೆ ಹೋಲಿಕೆ ಮಾಡಿದರೆ, ಬಟ್ ಹೆಂಗಸರಿಗೆ ಹೋಲಿಕೆ ಮಾಡಿದರೆ ಕಳೆದ 20 ವರ್ಷದಿಂದ ಇವಾಗ ಹೋಲಿಕೆ ಮಾಡಿದರೆ ಹೆಂಗಸರಲ್ಲೂ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಬಿಲೋ 40 ಇಯರ್ಸು. ಸೊ ಹೃದಯಾಘಾತ ಆಗುವವರ ಸಂಖ್ಯೆ ಲೇಡೀಸ್ ತೊಗೊಂಡಾಗ 8 to 10% ಲೇಡೀಸ್ ಇದ್ದಾರೆ. ಸೊ ಅವರು ಕೂಡ ಏನಾಗುತ್ತೆ, ಇವತ್ತು ಅವ್ರ ಗಂಡಸರ ಥರನೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಒತ್ತಡ ಜಾಸ್ತಿ, ಮಕ್ಕಳ ವಿದ್ಯಾಭ್ಯಾಸದ ಒತ್ತಡ, ಸಂಸಾರದ ಒತ್ತಡ, ನಂತರ ಬೇಗ ಮೆನೋಪಾಸ್ ಆಗ್ತಾ ಇದೆ. ಅವ್ರಿಗೆ ಹಾರ್ಮೋನಲ್ ಎಫೆಕ್ಟು, ಪ್ರೊಟೆಕ್ಷನ್ ಏನಿತ್ತು ಅದೆಲ್ಲ ಹೋಗ್ತಾ ಇದೆ. ಸೊ ಅವರಲ್ಲೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ನಂತರ ಅವರು ರೋಗ ಲಕ್ಷಣಗಳನ್ನ ಇಗ್ನೋರ್ ಮಾಡ್ತಾರೆ. ಅದು ಗಂಡಸರಾದರೆ ಬೇಗ ಹೋಗಿ ಆಸ್ಪತ್ರೆಗೆ ತೋರಿಸ್ಕೋತಾರೆ, ಹೆಂಗಸರಲ್ಲಿ ವಿಳಂಬ ಆಗುತ್ತೆ. ಸೊ ಇಲ್ಲ ನಾನು ಮನೆ ನೋಡ್ಕೋಬೇಕು, ಅಥವಾ ಮನೆ ಜವಾಬ್ದಾರಿ, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಅಥವಾ ಗಂಡನ ನೋಡ್ಕೋಬೇಕು, ಅಥವಾ ಬೇರೆ ಜವಾಬ್ದಾರಿ. ಸೊ ಆ್ಯಕ್ಚುಲಿ ಕಾರ್ಡಿಯಾಕ್ ಸಿಮ್ಟಮ್ಸ್ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ವಿಳಂಬ ಆಗೋದು ಲೇಡೀಸು. ಅಷ್ಟು ಬೇಗ ಹೋಗಲ್ಲ, ಅವರು ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲ ಸಮಸ್ಯೆಗಳು. ಯಾವುದಾದ್ರು ಸಿಮ್ಟಮ್ಸ್ ಬಂದಾಗ ವೈದ್ಯರನ್ನು ಹೋಗಿ ಸಂಪರ್ಕ. ಅದಕ್ಕೋಸ್ಕರ ಇವೆಲ್ಲ ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರು ವಾರ್ಷಿಕವಾಗಿ ಒಂದು ಕಾರ್ಡಿಯಾಕ್ ಚೆಕಪ್ ಮಾಡಿಸ್ಕೋಬೇಕು. ಒಂದು ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ECG ಮತ್ತು ಟ್ರೆಡ್ಮಿಲ್ ECG ಅಂತ ಮಿಷಿನ್ ಮೇಲೆ ಓಡಿಸ್ತಾ ECG ಮಾಡ್ತೀವಲ್ಲ, ಅದನ್ನು ಮಾಡಿಸ್ಕೋಬೇಕು. ನಂತರ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದ್ದು, ಧೂಮಪಾನಿಗಳಾಗಿದ್ದು, ಮದ್ಯಪಾನಿಗಳಾಗಿದ್ದು, ಅಥವಾ ಅವ್ರ ಫ್ಯಾಮಿಲಿನಲ್ಲಿ ಬೇರೆಯವ್ರಿಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿದರೆ ಅಂಥವ್ರಿಗೆ ಈ ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ತೀವಿ. CT ಸ್ಕ್ಯಾನಲ್ಲಿ ಹೃದಯದ ರಕ್ತನಾಳಗಳಲ್ಲಿ ಏನಾದರೂ ಕ್ಯಾಲ್ಶಿಯಂ ಶೇಖರಣೆ ಆಗಿದೆಯಾ ಅಂತ. ಏನಾದರೂ ಕ್ಯಾಲ್ಶಿಯಂ ಶೇಖರಣೆ ಆಗ್ತಾಯಿದ್ರೆ ಆಲ್ರೆಡಿ ಕಾಯಿಲೆ ಸ್ಟಾರ್ಟ್ ಆಗಿದೆ ರಕ್ತನಾಳದಲ್ಲಿ ಅಂತ. ಸೊ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಯಂಗ್ಸ್ಟರ್ಸಲ್ಲಿ ಏನಾಗಿದೆ ಅಂದರೆ, ಇದು ನೋಡ್ಬೋದು ನೀವು, ಡ್ರಗ್ ಅಬ್ಯೂಸ್ ಜಾಸ್ತಿ ಆಗಿದೆ. ಮಾರಿಜೂನಾ, ಗಾಂಜಾ, ಕೊಕೇನು ಅದೆಲ್ಲ ತಿನ್ನೋಂಥದ್ದು. ವಾಯುಮಾಲಿನ್ಯ ಕೂಡ ಒಂದು ಪ್ರಮುಖ ಕಾರಣ.
ಆಮೇಲೆ ಆಹಾರ ಪದಾರ್ಥಗಳಲ್ಲಿ ಈ ಏನಾದರೂ ಪೆಸ್ಟಿಸೈಡ್ ರೆಸಿಡ್ಯೂ ಇದೆಯಾ ಅಂತ ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಟಾಕ್ಸಿಕಾಲಜಿಯವರು ಮಧ್ಯೆ ಚೆಕ್ ಮಾಡ್ತಾನೆ ಇರಬೇಕು, ನಾವು ತಿನ್ನುವ ಆಹಾರದಲ್ಲಿ ಈ ತರಕಾರಿಗಳಲ್ಲಿ ಏನಿದೆ ಅಂತ. ಈಗ ವಾಯು ಮಾಲಿನ್ಯ ಕೂಡ ಒಂದು ಹೇಳಿದ್ರಿ ಸರ್, ವಾಯು ಮಾಲಿನ್ಯದಿಂದ ಯಾವ ರೀತಿ ಒಂದು ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿದಾವೆ, ಅದರಿಂದ ಎಷ್ಟು ಚಾನ್ಸಸ್ ಇದೆ ಅಂತ? ಕಳೆದ ವರ್ಷ ಭಾರತ ದೇಶದಲ್ಲಿ ವಾಯು ಮಾಲಿನ್ಯದಿಂದ 22 ಲಕ್ಷ ಜನ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಇದೆ, ಏರ್ ಪೊಲ್ಯೂಷನ್ ಕಿಲ್ಸ್ ಮೋರ್ ಪೀಪಲ್ ದೆನ್ ಸ್ಮೋಕಿಂಗ್ ಅಂತ. ಏರ್ ಪೊಲ್ಯೂಷನ್ ಕಿಲ್ಸ್ ಮೋರ್ ಪೀಪಲ್ ದೆನ್ ಸ್ಮೋಕಿಂಗ್ ಅಂತ. ಏನಾಗುತ್ತೆ, ದಟ್ಟವಾದ ವಾಯು ಮಾಲಿನ್ಯದಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಇರುತ್ತೆ, ಲೆಸ್ ದೆನ್ 2.5 ಮೈಕ್ರಾನ್ಸ್ ಇರತಕ್ಕಂಥ, ಅವ್ರ ಕಣ್ಣಿಗೆ ಕಾಣಲ್ಲ ಪಾರ್ಟಿಕಲ್ಸು. ಅದನ್ನು ನಾವು ಇನ್ಹೇಲ್ ಮಾಡಿದಾಗ, ನಾವು ಉಸಿರಾಡುವಾಗ ಗಾಳಿ ಎಳ್ಕೊಂಡಾಗ ಅದು ಲಂಗ್ಸ್ ಮೂಲಕ ಹೋಗಿ ರಕ್ತನಾಳಗಳಲ್ಲಿ ಡಿಪಾಸಿಟ್ ಆಗಿ ಬ್ಲಡ್ ಕ್ಲಾಟ್ ಆಗುತ್ತೆ. ಸೊ ಅದರಿಂದ ಕೆಲವರಿಗೆ ಹೃದಯಾಘಾತ ಆಗುತ್ತೆ. ಇವತ್ತು ವಾಯು ಮಾಲಿನ್ಯ ಕೂಡ ಒಂದು ಪ್ರಮುಖವಾದಂಥ ಕಾರಣ ಆಗಿ ಹೊರಹೊಮ್ತಾ ಇದೆ. ನಂತರ ಅದರ ಎಫೆಕ್ಟ್ ಇನ್ನೊಂದೊಂದು ಸರಿ ತುಂಬ ವಾಯು ಮಾಲಿನ್ಯ ಜಾಸ್ತಿ ಆದರೆ ಹೃದಯದ ಬಡಿತ ಏರುಪೇರಾಗ್ಬೋದು, ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಅದರಿಂದ ಇವನ್ನು ಪ್ರೆಗ್ನೆಂಟ್ ಲೇಡೀಸ್ ಮೇಲೆ ವಾಯು ಮಾಲಿನ್ಯ ತುಂಬ ಎಫೆಕ್ಟ್ ಇದೆ. ಅದು ಅವ್ರಿಗೆ ಮಿಸ್ಕ್ಯಾರೇಜ್ ಆಗ್ಬೋದು, ಅಬಾರ್ಷನ್ ಆಗ್ಬೋದು, ಹುಟ್ಟ ಮಕ್ಕಳು ತೂಕ ಕಡಿಮೆ ಆಗ್ಬೋದು, ಕಡಿಮೆ ಇರುತ್ತೆ. ಸೊ ಇದೆಲ್ಲ ವಾಯು ಮಾಲಿನ್ಯದಿಂದ ಇವನ್ನು ಪ್ರಿಮೆಚೂರ್ ಡಯಾಬಿಟಿಸು ಬರ್ಬೋದು ಅಂತ ರಿಪೋರ್ಟ್ಸ್ ಇದೆ. ನಂತರ ಸೊ ಹೀಗಾಗಿ ಇವೆಲ್ಲ ಕಾರಣಗಳು ಇವತ್ತು ಕಾಣ್ತಾ ಇದೆ. ಕೊನೆಯದಾಗಿ ಸರ್, ನೀವು ಒಂದು ಏನಿಲ್ಲ ಜನರಿಗೆ ಸಲಹೆಯನ್ನು ಕೊಡ್ತೀರಾ, ಮತ್ತು ಯಾವ ರೀತಿ ಇರಬೇಕು ಲೈಫ್ ಸ್ಟೈಲ್ ಅನ್ನುವಂಥದ್ದನ್ನು ಹೇಳ್ತೀರಾ? ಅಲ್ಲ, ಈ ಒತ್ತಡ ಕಡಿಮೆ ಮಾಡ್ಕೋಬೇಕು. ಅಂದರೆ ನಮ್ಮ ನಿರೀಕ್ಷೆಗಳು ಒಂದು ಇತಿಮಿತಿಯಲ್ಲಿ ಇರಬೇಕಾಗುತ್ತೆ, ವ್ಯಾಯಾಮ ಮಾಡಬೇಕಾಗುತ್ತೆ. ಯಾಕೆಂದರೆ ದಿನಕ್ಕೆ ಅಟ್ಲೀಸ್ಟ್ ಒಂದು 40-45 ನಿಮಿಷ ನಡಿಬೇಕು. ಹೆಚ್ಚು ತರಕಾರಿಗಳನ್ನು, ಹಣ್ಣನ್ನು ಸೇವಿಸಬೇಕು. ಸಕ್ಕರೆ ಕಾಯಿಲೆ ಅಥವಾ ಅಧಿಕ ರಕ್ತದ ಒತ್ತಡ ಇದ್ದರೆ ಉದಾಸೀನ ಮಾಡಬಾರ್ದು. ಕೆಲವ್ರು ಹೇಳ್ತಾರೆ, ಅಯ್ಯೋ ಒಂದು ಸರಿ ನಾನು ಟ್ಯಾಬ್ಲೆಟ್ ಶುರು ಮಾಡಿಬಿಟ್ರೆ ಲೈಫ್ ಲಾಂಗ್ ತೊಗೋಬೇಕು ಅಂತ. ತಗೊಳ್ಳೋದೇ ಇಲ್ಲ. ಬಿ ಪಿ, ಹೈ ಬ್ಲಡ್ ಪ್ರೆಷರ್ಗೆ ಮೆಡಿಸಿನ್ನೇ ತಗೊಳ್ಳೋದಿಲ್ಲ. ಕೊಬ್ಬಿನ ಅಂಶನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಏನಾದರೂ ಎದೆಭಾರ, ಎದೆ ನೋವು, ಎದೆಯುರಿ ಬಂದರೆ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ತಪಾಸಣೆ ಮಾಡಿಸ್ಕೋಬೇಕು. ಆದರೆ ಭಾಳ ಮುಖ್ಯವಾದದ್ದು ಒತ್ತಡವನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೋಪ ಮಾಡ್ಕೊಳ್ಳೋದು, ವರ್ಕ್ ಅಂದರೆ ಅದಕ್ಕೆ ಔಷಧ ಅಲ್ಲದ ಔಷಧಿಗಳಿದ್ದಾವೆ ಅಂತಲೂ ಹೇಳ್ತೀವಿ ನಾವು. ಏನು ಹೇಳಿ, ಅದು ಭಾಳ ಮುಖ್ಯ. ಈಗೇನಾಗುತ್ತೆ, ಎಲ್ಲ ಆಪ್ರೇಷನ್ನಿಂದನೇ, ಔಷಧಿಗಳಿಂದನೇ ಕಾಯಿಲೆಗಳು ಗುಣ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಿತು, ಬೇಕು ಆಪ್ರೇಷನ್ನು, ಕೆಲವರಿಗೆ ಬೇಕು, ಕೆಲವರಿಗೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಬೇಕು. ಬಟ್ ಎಲ್ಲದಕ್ಕೂ ಬರೀ ಮೆಡಿಸಿನ್ನೇ ಒಂದು ಔಷಧಿ ಅಲ್ಲ. ಅದಕ್ಕೆ ಔಷಧ ಅಲ್ಲದ ಔಷಧಿಗಳು ಕೂಡ ಇದ್ದಾವೆ. 1 ಡಜನ್ ಔಷಧ ಅಲ್ಲದ ಔಷಧಿಗಳಿದೆ. ಅದನ್ನು ಪಾಲನೆ ಮಾಡಬೇಕಾಗುತ್ತೆ ನಾವು ಜೀವನದಲ್ಲಿ. ಯಾವುದು ಅಂದರೆ, ಒಂದು ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆಗಬೇಕು. 2ನೇದು ವ್ಯಾಯಾಮ, 3ನೇದು ಒಂದು ಮಧ್ಯೆ ಉಪವಾಸ ಮಾಡುವಂಥದ್ದು, 4ನೇದು ಒಳ್ಳೆ ನಿದ್ರೆ ಮಾಡುವಂಥದ್ದು, 5ನೇದು ರೆಸ್ಟ್ ತಗೋಬೇಕು. ಮಧ್ಯ ಬೇಕಾದಂಥ ನಮ್ಮ ಬಾಡಿನೇ ಕೇಳುತ್ತೆ ನೀನು ರೆಸ್ಟ್ ತಗೋ ಅಂತ. 6ನೇದು ನಗು ಇರಬೇಕಾಗುತ್ತೆ ನಮ್ಮ ದಿನನಿತ್ಯ ಕೆಲಸದಲ್ಲಿ. 7ನೇದು ಬಹಳ ಮುಖ್ಯವಾದದ್ದು ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಇರಬೇಕು. 9ನೇದು ಫ್ರೆಂಡ್ಶಿಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಒಳ್ಳೆಯ ಗೆಳೆಯರ ಬಳಗ ಇರಬೇಕಾಗುತ್ತೆ. ದೆನ್ 9ನೇದು ತರಕಾರಿ ಮತ್ತು ಹಣ್ಣುಗಳು. 10ನೇದು ನಾವು ಬೇರೆಯವರ ಜೊತೆ ಮಾತನಾಡಬೇಕು, ಒಂಟಿತನ ಇರಬಾರ್ದು. 11ನೇದು ಮೆಡಿಟೇಷನ್ನು, 12ನೇದು ಯೋಗ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು, ಹೃದಯಾಘಾತದ ಸಂಖ್ಯೆ ಏರ್ತಲೇ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೂಡ ಗಮನ ವಹಿಸಬೇಕು. ಜೊತೆಗೆ ಜನರು ಕೂಡ ಕೆಲವೊಂದಷ್ಟು ತಮ್ಮ ಒಂದು ದಿನನಿತ್ಯದ ಒಂದು ದಿನಚರಿಯನ್ನು ಚೇಂಜ್ ಮಾಡ್ಕೋಬೇಕು, ತಮ್ಮ ಹೃದಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.